ಅಂದರೆ ಎತ್ತು ಪೋನಿ ಹಾಕಿದ್ರೆ ಒಂಥರ ಡಿಸೈನ್ ಆಗಿ ಬರುತ್ತಲ್ಲ ಹೇಗೆ ಅಂದರೆ ಲೆಂತ್ ಇಷ್ಟೇ ಇರುತ್ತೆ. ಓಕೆ, ಈಗ ನಮ್ಮ ಮನೆಯವ್ರಿಗೆ ಏನಂತದೆ ಅಂತ ನೋಡೋಣ ಬನ್ನಿ. ಹೇಗಿದೆ ನಂದು ಹೇರ್ ಕಟ್? ಯಾಕೆ ರೀ ಚೆನ್ನಾಗಿಲ್ವಾ? ಹಾಗೆ ಧರ್ಮಸ್ಥಳಕ್ಕೆ ಮುಡಿ ಎಲ್ಲ ಕೊಟ್ಟಾಗಿತ್ತಲ್ಲ, ಪಂಚ್ ಮುಡಿ ಎಲ್ಲ, ಇನ್ನು ಹಾಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬರಬೇಕು ನಂದನ್ನು ಮಗಳೂ ಅಂತ ಹೋಗ್ತಾ ಇದ್ದ ಹಾಗೆಯೇ. ಅಂದರೆ ಅವಳಿಗೂ ಸ್ವಲ್ಪ 2 ಜುಟ್ಟು ಹಾಕಿದಾಗ ಇಷ್ಟುದ್ದ ಬರ್ತದೆ, ಸೊ ಅದನ್ನು ಶಾರ್ಟ್ ಮಾಡಿಸ್ಬೇಕು ಅಂತ ಅಷ್ಟೇ, ಏನೇನಿಲ್ಲ. ನಾನು ಅಷ್ಟೇ ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕು ಅಂತ, ಯಾಕಂದರೆ ಇಲ್ಲಿ ಸ್ಪ್ಲಿಟ್ಸ್ ಎಲ್ಲ ಆಗುತ್ತೆ ಈ ಜಾಗದಲ್ಲಿ. ಇನ್ನು ಕೆರೋಟಿನ್ ಎಲ್ಲ ಮಾಡಿಸ್ಬೇಕು. ಇನ್ನೊಂದು ಸದ್ಯಕ್ಕೆ ಈಗ ಯಾವುದು ಫಂಕ್ಷನ್ ಇಲ್ಲ. ನೋಡಿ ಮಗಳದ್ದು ಹೇಗಿದೆ ಅಂತ. ಅಂದರೆ ಇಷ್ಟುದ್ದ ಇದೆ, ಅವಳಿಗೆ ಸ್ವಲ್ಪ ಹೇರ್ ಕಲರಿಂಗ್ ಮಾಡಿಸ್ಬೇಕು. ಅವಳು ಕಾರ್ಟೂನ್ ಎಲ್ಲ ನೋಡ್ತಾ ಇರ್ತಾಳೆ, ಹಾಲ್ಸ ಅದು ಇದು ಪ್ರಿನ್ಸೆಸ್ ಎಲ್ಲ ನೋಡ್ತಾಳೆ. ಅವ್ರದ್ದೆಲ್ಲ ಗೋಲ್ಡನ್ ಕಲರ್ ಹೇರ್ ಇರುತ್ತಲ್ಲ, ನಾನು ಅದೇ ಥರ ಗೋಲ್ಡನ್ ಕಲರ್ ಹೇರ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಪಾರ್ಲರಿಗೆ ಜೊತೆಗೆ ಐಬ್ರೋಸ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ರು ಕೂಡ ಅವಳು ಅಮ್ಮ ನನಗೆ ಕಲರ್ ಮಾಡಿಸಿ ಅಂತ ಹೇಳ್ತಿರ್ತಾಳೆ. ಸೊ ಹಾಗಾಗಿ ಕಲರ್ ಏನು ಮಾಡಿಸಲ್ಲ, ಸುಮ್ಮನೆ ಹೇರ್ ಕಟ್ ಮಾಡ್ಸೋಣ ಅಂತ. ಅಂದರೆ ಈಗ ಅವಳಿಗೆ ಸ್ವಲ್ಪ ಸಿಗ್ ಬರ್ತಾ ಇರುತ್ತಲ್ವ, ಅವಳು ಕಿರ್ಚದ ಹೊಳೋದೆಲ್ಲ ಮಾಡುತ್ತೆ. ಸ್ವಲ್ಪ ಶಾರ್ಟ್ ಇದ್ರೆ ಏನು ಗಂಟೇನಾಗಲ್ಲ. ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದು, ಕಲರಿಂಗ್ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ. ತುಂಬ ಲಾಂಗ್ ಹೇರ್ ಬಿಡ್ತೀನಿ ಅಂತ ಹೇಳುತ್ತೆ, ನೆಲ ಟಚ್ ಆಗೋವರೆಗೂ ಕೂದಲಮ್ಮ ಬೆಳೆಸ್ತೀನಿ ಅನ್ನುತ್ತೆ. ಆದರೆ ನಾನು ಪಾರ್ಲರಿಗೆ ಹೋದಾಗ ಒಟ್ನಲ್ಲಿ ಅವಳು ಏನಾದರೂ ಒಂದು ಮಾಡಿಸ್ಬೇಕು. ಆ್ಯಕ್ಚುಲಿ ಹೈ ಪೋನಿ ಹಾಕಿರೋದಕ್ಕೆ ಶಾರ್ಟ್ ಆಗಿ ಕಾಣಿಸ್ತದೆ, ಆ್ಯಕ್ಚುಲಿ ಸ್ವಲ್ಪ ಲೆಂತಿ ಇದೆ. ನಡಿ ಮಾಡಿ ಆಯ್ತು ರಜಾ, ನೀನು ಉದ್ದ ಬೆಳೆಸ್ತೀನಿ ಅಂದೆ. ಓಕೆ, ಈಗ ಹೇಗಿದ್ರು ಭರತನಾಟ್ಯ ಆಯಿತು. ಬಾಯ್. ಇನ್ನು ನನ್ನ ಮಗಳು ಬರೋದು 1 hour ಆಗುತ್ತೆ. ಅಲ್ಲಿವರೆಗೂ ಅಷ್ಟೊತ್ತು ಅಲ್ಲೇ ವಾಕ್ ಮಾಡ್ಕೊತಾ ಇರ್ತೀನಿ, ಅಥವಾ ಆಚೆ ಈಚೆ ನೋಡ್ತಾ ಇರ್ತೀನಿ. ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂತ. ಅಲ್ಲೇ ಬಜ್ಜಿ ಬೋಂಡ ಮಾರ್ತಾ ಇರ್ತಾರೆ, ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಆ ಸ್ಮೆಲ್ಲೇ ಬರ್ತಾ ಇರುತ್ತೆ, ಅಷ್ಟು ದೂರ ಇದ್ರೂ ನೋಡ್ತಾ ಇರ್ತೀವಲ್ಲ, ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಸ್ಮೆಲ್ ಆಟೋಮೆಟಿಕ್ ಬಂದುಬಿಡುತ್ತೆ. ಏನು ಮಗು ಅಷ್ಟು ಖುಷಿಲಿ ಬರ್ತಾ ಇದೆಯಲ್ಲ ಕ್ಲಾಸ್ ಮುಗಿಸ್ಕೊಂಡು? ನನ್ನ ಮಗಳದ್ದು ಈಗ ಡ್ರೆಸ್ ಚೇಂಜ್ ಆಯಿತು, ಈಗ ಹೇರ್ ಕಟ್ ಮಾಡಿಸ್ಕೊಬರಕ್ಕೆ ಹೋಗ್ತಾರೆ. ಏನೇನು ಮಾಡಿ ತಪ್ಪು ಮಾಡಿದ್ರೆ ಇಲ್ಲಿ ಬೈತಾರೆ ಆಮೇಲೆ ವಿಡಿಯೋ ನೋಡಿ. ಇರಲಿ ಬಿಡು ಮಗಳು, ಕಲ್ತ್ಕೊ ನೆಕ್ಸ್ಟ್. ಓಕೆನಾ? ವೆರಿ ಗುಡ್. ಬನ್ನಿ ಈಗ ಹೋಗೋಣ. ನೋಡಿ, ನಾವು ಇವಾಗ ಪಾರ್ಲರಿಗೆ ಬಂದು, ಅಂದರೆ ತುಂಬ ಜನನು ಕೂಡ ಕೇಳ್ತಾ ಇದ್ರಿ, ನಾವು ಧರ್ಮಸ್ಥಳದ ವಿಡಿಯೋ ಮಾಡಿದಾಗ ಬೋಳ ಮಾಡಿಸಿದ್ದು ಇಷ್ಟು ಬೇಗ ಹೇಗೆ ಬಂತು ಮೇಡಮ್ ಅಂತ. ಆಕ್ಚುಲಿ ನಾನು ಪಾದಯಾತ್ರೆ ಹೋಗಿದ್ನಲ್ಲ, ಅವಾಗ ನಾನು ಪಂಚ್ ಮುಡಿ ಕೊಟ್ಟಿದ್ದು. ಬಟ್ ಅದು 3 ವರ್ಷದ ಹಿಂದೆ ನನ್ನ ಮಗಳಿಗೆ ಹುಷಾರಿಲ್ದಿದ್ದಾಗ ನಾನು ಫುಲ್ ಮುಡಿ ಕೊಟ್ಟಿದ್ದೆ. ಅದನ್ನು ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನಾನು ಈಗ ಲಾಸ್ಟ್ ಟೈಮ್ ನನಗೆ 3 ವರ್ಷದಿಂದ ಮಗಳು ಬಂದಾಗ, ಅಲ್ಲ ಮಗಳಿಗೆ ಈ ಥರ ಹುಷಾರಿಲ್ದಿದ್ದಾಗ ಮುಡಿ ಕೊಟ್ಟಿದ್ದೆ ಅಂತ. ಅವಾಗಿಂದು ಒಂದು ಸ್ವಲ್ಪ ವಿಡಿಯೋ ಸೇರಿಸಿದ್ದು, ಮತ್ತು ಅದ್ರ ಕೆಳಗೆ ಕೂಡ ನಾವು ಬರೆದಿದ್ದು ಇದು 3 ವರ್ಷದ ಹಿಂದಿನ ವಿಡಿಯೋ ಅಂತ. ಬಟ್ ತುಂಬ ಜನ ಕನ್ಫ್ಯೂಸ್ ಆಗಿದ್ರೆ, ಇಲ್ಲ, ನಾನು ಪಂಚ್ ಮುಡಿ ಕೊಟ್ಟಿದ್ದು, ಫುಲ್ ಮುಡಿ ಅಲ್ಲ. ಅಂದರೆ ಎತ್ತು ಪೋನಿ ಹಾಕಿದ್ರೆ ಒಂಥರ ಡಿಸೈನ್ ಆಗಿ ಬರುತ್ತಲ್ಲ ಹೇಗೆ, ಒಟ್ಟಲ್ಲಿ ನಂಗೆ ಎತ್ತು ಪೋನಿ ಹಾಕ್ತಾರ ಮಾಡ್ಲಾತೆ. ಅಂದರೆ ಲೆಂತ್ ಇಷ್ಟೇ ಇರುತ್ತೆ. ಆ್ಯಕ್ಚುಲಿ ನಾನು ತುಂಬ ವರ್ಷಗಳ ನಂತರ ಹೇರ್ ಕಟ್ ಮಾಡಿಸ್ತಾ ಇರೋದು. ಅದ್ರ ಮುಂಚೆ ಮಗಳದ್ದು ಅರ್ಕೆ ಇತ್ತು, ಆಮೇಲೆ ನಮ್ಮನೆಯವ್ರದ್ದು ಅರ್ಕೆ ಇತ್ತು. ಹಾಗಾಗಿ ಒಂದು 4-5 ವರ್ಷ ಹೇರ್ ಕಟ್ ಮಾಡಿಸಿರ್ಲಿಲ್ಲ, ಸ್ಪ್ಲಿಟ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಇನ್ನೊಂಥರ ಖುಷಿ, ಒಂಥರ ನೋಡಿ ನಾನು ಹೇರ್ ನೋಡ್ತಾ ಇದ್ರೆ ಹೊಟ್ಟೆ ಉರಿತದೆ. ಅಯ್ಯೋ, ಇಲ್ಲಿ ಇಷ್ಟುದ ಕೊಡೋದು, ನಾನು ಅದನ್ನೇ ದೇವ್ರಿಗೆ ಕೊಡ್ಬೋದಿತ್ತಲ್ಲ, ಧರ್ಮಸ್ಥಳ ದೇವರಿಗೆ ಅಂತ ಹೊಟ್ಟೆ ಉರಿತಾ ಇದೆ. ಆ್ಯಕ್ಚುಲಿ ನನಗೆ ಸ್ಪ್ಲಿಟ್ಸ್ ಎಷ್ಟು ಬಂದಿತ್ತು ಅಷ್ಟೇ ಹೇರ್ ಶಾರ್ಟ್ ಮಾಡಿಸೋಣ ಅಂತ ಬಂದಿದ್ದು. ಬಟ್ ಈ ಥರ ಯಾವತ್ತೂ ನಾನು ಇಷ್ಟು ಶಾರ್ಟ್ ಮಾಡಿಸಿರ್ಲಿಲ್ಲ. ನಂಗೆ ಇಷ್ಟ ಆ್ಯಕ್ಚುಲಿ ಉದ್ದ ಕೂದಲು. ಬಟ್ ನನಗೆ ಅಂದಾಜು ಗೊತ್ತಾಗಲಿಲ್ಲ ನನಗೆ. ಅಂದರೆ ಆ ಥರ ಶೇಪ್, ನಾನು ಹೇಳಿದ್ದು ಶೇಪ್ ಬರಬೇಕು ಅಂದರೆ ಮುಂದೆ ಈ ಥರ ಇಷ್ಟು ಶಾರ್ಟ್ ಮಾಡಬೇಕು, ಹಿಂದೆ ಈ ಥರ ಬಿಡಬೇಕು ಅಂತ ಅದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ನಂತರ ಹೇರ್ ಕಟ್ ಮಾಡಬೇಕಂದ್ರೆ ಅಂದ್ಬಿಟ್ಟೆ. ತುಂಬ ಶಾರ್ಟ್ ಆಯಿತು. ಬಟ್ ನನಗೆ ಹೇರ್ ಕಟ್ ಅಷ್ಟು ನನಗೆ ಖುಷಿ ಅನ್ನಿಸ್ಲಿಲ್ಲ. ಅಂದರೆ ಅದೇನೋ ಅಲ್ಲಲ್ಲೇ ಸಮವಾಗಿ ಕಟ್ ಮಾಡ್ದಂಗೆ ಅನ್ನಿಸ್ತಾ ಇದೆ, ಅಲ್ಲಲ್ಲೇ ಕುಬುಕ್ದಂಗೆ ಅನ್ನಿಸ್ತಾ ಇದೆ. ಅಂದರೆ ನಾನು ಪಂಚ್ಮುಡಿ ಕೊಟ್ಟಿದ್ದೀನಲ್ಲ, ಪಂಚ್ಮುಡಿ ಅಂದರೆ 5 ಕಡೆ ಕಟ್ ಮಾಡ್ಕೊತಾರೆ, ಕೂದಲನ್ನ 3/4 ಭಾಗದಷ್ಟು ಕಟ್ ಮಾಡ್ಕೊತಾರೆ. ಬಟ್ ನನಗೂ ಗೊತ್ತಾಗ್ತಾ ಇಲ್ಲ ಎಷ್ಟು ಕಟ್ ಮಾಡಿದ್ದಾರೆ ಏನು ಅಂತ. ಹಾಗಾಗಿ ಈ ಥರ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ, ಇವಾಗ ನನ್ನ ಮಗಳು ಹೇರ್ ಕಟ್, ಅದಕ್ಕೆ ಖುಷಿನೋ ಖುಷಿ. ಫುಲ್ ಬೋಳ ಮಾಡಿದ್ರು ಮಾಡೋವ್ರಿಗೂ ಖುಷಿಯಾಗಿರುತ್ತೆ. ಒಟ್ಟಿನಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರಲ್ಲ ನನಗೆ ಅಂತ. ಒಟ್ಟಿನಲ್ಲಿ ನಾವೇನಾದರೂ ಮಾಡಿಸ್ತೀವಲ್ಲ, ಅವಳು ಹಾಗೆ ಮಾಡಿಸ್ಬೇಕು ಅಂತ ಅದಕ್ಕೊಂದು ಆಸೆ. ಮಾಡ್ಸೋಕೆ ಹೋಗ್ತು ಅಷ್ಟೇ, ನನಗೂ ಮಾಡಿಸಿ ಅಂತೇಳಿ. ಅವಾಗಲೂ ಹಾಗೆ ಒಟ್ಟಿನಲ್ಲಿ 2 ಫೋನಿಗೂ ಬರೋ ಥರ.
ಜುಟ್ಟು ಹಾಕ್ಬೋದಲ್ಲ ಎರಡು ಕಟ್ ಮಾಡ್ತಾರೆ ಸೌಂಡ್ ಕೇಳಕ್ಕಂದ್ರೆ ಚಂದ. ನನಗೆ ಆ್ಯಕ್ಚುಲಿ ಸಮಾಧಾನ ಆಗ್ತಾಯಿಲ್ಲ, ತುಂಬ ಬೇಜಾರಾಗ್ತಾಯಿದೆ, ಮುಖದಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡಿ ಅವ್ರ ಕೂದಲಿದೆಯಲ್ಲ ಅಷ್ಟು ಆ ಥರ ಶೇಪ್ ಮಾಡೋಕ್ಕೆ ಹೇಳಿದೆ, ಬಟ್ ಅವ್ರದ್ದು ಎಷ್ಟು ಶಾರ್ಟ್ ಇದೆ ಅಷ್ಟೇ ಕಟ್ ಮಾಡಿಬಿಟ್ರು. ಬಟ್ ಅವ್ರದ್ದು ತಪ್ಪಿಲ್ಲ, ನನಗೂ ಗೊತ್ತಾಗಲಿಲ್ಲ ಪಾಪ, ಅವ್ರಿಗೂ ಗೊತ್ತಾಗಲಿಲ್ಲ. ಇರಲಿ ಪರವಾಗಿಲ್ಲ, ಇದೊಂದು ಸ್ಟೈಲ್. ನನ್ನ ಮಗಳದ್ದು ನೋಡಿ ಬಾಫ್ ಕಟ್ ಆದಂಗೆ ಆಗಿದೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಶಾರ್ಟ್ ಆಗಬೇಕಾಗಿತ್ತು. ನನ್ನ ಮಗಳಿಗೆ ಕಟ್ ಮಾಡಲಿಲ್ಲ ಅಂದರೆ ಸುಮ್ಮನೆ ನೀರು ಹಾಕ್ಬಿಟ್ಟು ಹಾಗೆ ಡ್ರೈ ಮಾಡಿಬಿಟ್ಟು ಹಿಂಗೆ ಥರ ಸೆಟ್ ಮಾಡಿಕೊಟ್ರು ಸಾಕು, ಅದು ಖುಷಿ ಪಡುತ್ತೆ. ಅವಳು ಏನೋ ಒಂದು ಮಾಡಿಸ್ಕೋಬೇಕು ಅನ್ನೋ ಥರ. ಖುಷಿನಾ ಅಂದರೆ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅಂದರೆ ಈಗ ದುಡ್ಡು ಕೊಡೋದೆಲ್ಲ ಗೊತ್ತಾಗಲ್ವಲ್ಲ, ಕೈಯಿಂದ ಕೈಗೆ ದುಡ್ಡು ಪಾಸ್ ಮಾಡಿದರೆ ಗೊತ್ತಾಗುತ್ತೆ ದುಡ್ಡು ಹೋಗ್ತಿದೆ ಅಂತ. ಫೋನಲ್ಲಿ ಈಗ ಹಾಗೆ ಕಲಿಸೋದಲ್ವಾ, ಗೂಗಲ್ ಪೇ ಫೋನ್ಪೇ ಅಲ್ವಾ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ನನ್ನ ಮಗಳಿಗೆ. ಇನ್ನು ನನ್ನ ಮಗಳಿಗೆ ಕತ್ತು ಆಚೆ ಈಚೆ ತಿರುಗಿಸಲ್ಲ. ಇನ್ನು ತುಂಬ ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂದ್ಕೊಂಡಿರ್ತಾಳೆ, ಅಲ್ಲೆಲ್ಲ ಮುರಿದು ಕ್ವಾಡಂಗಿ ಥರ ಕಾಣಿಸ್ತಿದ್ದೆ. ಆಲ್ರೆಡಿ ಏರ್ ಕಟ್ಟೆಲ್ಲ ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದು ಇಲ್ಲಿ ನಾನು ಇಷ್ಟು ಶಾರ್ಟ್ ಮಾಡಿಸ್ಕೋಬೇಕು ಅಂತ ಹೋಗಿರಲಿಲ್ಲ. ಆ್ಯಕ್ಚುಲಿ ನನ್ನ ಮಗಳಿಗೆ ಸ್ವಲ್ಪ ಶಾರ್ಟ್ ಆಗಬೇಕಾಗಿತ್ತು, ನನಗೆ ಸ್ವಲ್ಪ ಲಾಂಗ್ ಆಗಬೇಕಾಗಿತ್ತು. ತುಂಬ ಶಾರ್ಟ್ ಆಯಿತು, ಪೋನಿ ಹಾಕೋಕ್ಕಾಗಲ್ಲ. ಸ್ವಲ್ಪ ಕಟ್ ಮಾಡುವಾಗ ಬೇಜಾರಾಯಿತಾ. ಬಟ್ ನೆಕ್ಸ್ಟ್ ಇನ್ನೇನು ಒಂದು 2 ಮಂತ್ಸ್ ಬಿಟ್ಟು ಕೆರೋಟಿನ್ ಮತ್ತು ಅಥವಾ ಸ್ಟ್ರೈಟ್ನಿಂಗ್ ಏನಾದರೂ ಮಾಡಿಸಿದ್ರೆ ಸ್ವಲ್ಪ ಉದ್ದ ಬರುತ್ತೆ. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಎಲ್ಲ ಮಗಳು ಅಂತ. ನನಗೂ ಕೂದಲು ಉದ್ದ ಇರೋದು ತುಂಬ ಇಷ್ಟ, ಬಟ್ ಕೆಳಗೆ ತೀರಾ ಸಣ್ಣ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಸೋಣ ಅಂತ ಹೋದೆ, ಸ್ವಲ್ಪ ಜಾಸ್ತಿನೇ ಕಟ್ಟಾಗಿದೆ. ಪೋನಿ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಫ್ರೀ ಏರೇ ಬಿಡಬೇಕು. ನಂಗೆ ಫ್ರೀ ಏರ್ ಬಿಟ್ಟು ಅಷ್ಟು ಅಭ್ಯಾಸನೇ ಇಲ್ಲ. ಓಕೆ, ಈಗ ನಮ್ಮ ಮನೆಯವ್ರಿಗೆ ಏನಂತದೆ ಅಂತ ನೋಡೋಣ ಬನ್ನಿ. ಬೈಲಿ ಮಗಳು, ನಮ್ಮಿಬ್ಬರು ಅವತಾರ ನೋಡಿದರೆ ಡ್ಯಾಡಿ ಅಂತಾರೆ ಮಗಳು. ನಿನಗೇನು ಅನ್ಸಲ್ಲ, ನಿಂದೇನು ಅನ್ನಲ್ಲ. ನೀನು ಈಗ ಚೆನ್ನಾಗಿ ಕಾಣಿಸ್ತೀಯಲ್ಲ, ಪೋನಿ ಹಾಕಿದ್ರೆ ನೀನು ಚೆನ್ನಾಗಿ ಕಾಣಿಸ್ತೀಯ. ನಾನು ಈ ಅವತಾರ ಆಗಿದೆ. ಡ್ಯಾಡಿ ನೋಡಿ, ಡ್ಯಾಡಿ ಶಾಕ್ ಆಗಿ ಹೋಗ್ತಾರೆ. ನಮ್ಮ ಫೋನ್ ಪುಟಾಣಿ ಅಲ್ಲಿ ಪುಟಾಣಿ, ಅಯ್ಯೋ 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 ಅಯ್ಯೋ, ಅಮ್ಮ ಅಂದರೆ ಏನು ಖುಷಿ ಇದಕ್ಕೆ. ಹೇಗಿದೆ ನಂದು ಹೇರ್ ಕಟ್? ಯಾಕೆ ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಗಿತ್ತು ಮೊದಲೇ, ಅದು ಯಾಕೆ ಈಗ ಶಾರ್ಟ್ ಆಯ್ತು ಅಂತಾನೆ ಏನಾಯ್ತು ಅಂತ? ಅಯ್ಯೋ ಏನೋ ಚಿತ್ತು ನಿಮ್ಗೆ ಹೇರ್ ಕಟ್ ಮಾಡ್ತೀನಿ, ಬಟ್ ಮೊದಲೇ ಚೆನ್ನಾಗಿತ್ತು. ನನಗೇನೋ ಮೊದಲೇ ಶಾರ್ಟ್ ನಾನು ಕಣ್ಣು ಮುಚ್ಕೊಂಡು ಕತ್ರಿ ಕೊಟ್ಟು ಈಗ ಅಂದ್ರೆ ಹಂಗೆ ಬಂದ್ಬೇಡಪ್ಪ. ಶಾರ್ಟ್ ಆಯ್ತು, ಈಗ ಫೋನಿನೇ ಹಾಕಕ್ಕಾಗಲ್ಲ. ಅಂದರೆ ಅವರು ನಂಗೆ ಯಾವ ಥರ ಬೇಕು ಅಂದರು, ನನಗೆ ಎತ್ತಿ ಜುಟ್ಟು ಹಾಕ್ದಾಗ ಕ್ಲೀನಾಗಿ ಹಿಂಗೆ ಕಾಣಿಸ್ಬೇಕು, ಶೇಪ್ ಬರಬೇಕು ಅಂದೆ. ನನ್ನ ಥರ ನಾನು ನಿಮ್ಮ ಥರ ಅಂದೆ. ಬಟ್ ಅವರು ಇಷ್ಟುದ್ದ ಮಾಡ್ತಾರೆ, ಅವ್ರದ್ದು ಇಷ್ಟೇ ಉದ್ದ ಇದ್ದಿದ್ದು. ಶೇಪ್ ನಿಮ್ಮ ಥರದ್ದು ಕೊಡಿ ಅಂದೆ, ಅವರಷ್ಟು ಉದ್ದನೇ ಮಾಡಾಕ್ಬಿಟ್ರು, ಅವ್ರ ಕೂದಲಷ್ಟು ಉದ್ದ. ಇರಲಿ ಬಿಡಿ, ಇಲ್ಲ ಈಗ ಒಂಚೂರು ಕೆಳಗಡೆ ತೆಳುಯಿತ್ತು, ಗಂಟಾಗ್ಬಿಟ್ಟಿತ್ತು. ನನಗೆ 750, ಅವಳಿಗೆ 200 ರೂಪೀಸ್, 250. ನೋಡಿ ನನ್ನ ಮಗಳು ಬರುವಾಗ ತೆಗೆಸ್ಕೊಂಡು ಬಂತು. ಏನಿಲ್ಲ, ಬಂದ ಮೇಲೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಹಾಕಿ ಅದಕ್ಕೆ ಏನೇನು ಉದುರಿಸಿರ್ತಾರೆ ಅಷ್ಟೇ. ಬಟ್ ಅದೇ ಚಾಕ್ಲೇಟ್ ಬನ್ ಏನು ಸಖತ್ತಾಗಿರುತ್ತೆ ಗೊತ್ತಾ, ನಮ್ಮ ಹಾಸನಲ್ಲಿ ತಿನ್ನುವಾಗ ಬನ್ ಒಳಗೆ ಚಾಕ್ಲೇಟ್ ಇರುತ್ತೆ, ತಿನ್ನೋಕ್ಕೆ ಒಂಥರ ಸಖತ್ತಾಗಿರುತ್ತೆ. ಇದೇನಿಲ್ಲ, ಗಟ್ಟಿಯಾಗಿರುತ್ತೆ ಬನ್ನು, ಅದ್ರ ಮೇಲೆ ಈ ಥರ ಹಾಕಿರ್ತಾರೆ ಅಷ್ಟೇ. ಅದನ್ನೇ ಏನು ಮಜಾ ಮಾಡ್ಕೊಂಡು ತಿಂತಾ ಇದೆ ನನ್ನ ಮಗಳು. ಓಕೆ, ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.